ಆ್ಯಂಡ್ ಈಗ ನೀವು 1,000 ಎಕರೆ ತೊಗೊಂಡು ಅದನ್ನು ಪ್ಲಾಟ್ಸಾಗಿ ಕನ್ವರ್ಟ್ ಮಾಡಿ ಸುಮಾರು ಜನಕ್ಕೆ ಕೊಡ್ತಾ ಇರ್ತೀರಾ. ಇಂಡಿವಿಜುವಲಿ ಆ ಪ್ಲಾಟ್ಸ್ನ ತೊಗೊಂಡವ್ರಿಗೆ ಒಂದಷ್ಟು ಅಮ್ಯುನಿಟೀಸ್ಗಳನ್ನು ಕೆಲವೊಬ್ಬರು ಡೆವಲಪರ್ಸ್ಗಳು ಪ್ರಾಮಿಸ್ ಮಾಡ್ತಾರೆ. ಈ ಅಮ್ಯುನಿಟೀಸ್ ಇರುತ್ತೆ, ನೀವು ಬಂದಾಗ ಇದನ್ನು ಯೂಸ್ ಮಾಡ್ಬೋದು, ಹೀಗೆ ಯೂಸ್ ಮಾಡ್ಬೋದು ಅಂತ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಎಲ್ಲವನ್ನ ಮಾರಾದ್ಮೇಲೆ ಆ ಅಮ್ಯುನಿಟೀಸ್ಗಳು ಹೋಗ್ತಾ 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 ಅದರ ಇಂಟ್ರೆಸ್ಟನ್ನ ಕಳ್ಕೊಳ್ತವೆ, ಅಥವಾ ಆ ಡೆವಲಪರು ಅದ್ರ ಬಗ್ಗೆ ಇಂಟ್ರೆಸ್ಟ್ನು ಕಳ್ಕೊತಾರೆ. ಆ್ಯಂಡ್ ಅದಕ್ಕೆ ಯಾರು ಆನ್ಸರಬಲ್ ಆಗಲ್ಲ. ಈ ಥರದ ಸಿಚುವೇಶನ್ಗಳು ಕೂಡ ತುಂಬ ಕಡೆ ಬಂದಿದೆ. ನಿಖರಲ್ಲದು ಹೇಗೆ ವರ್ಕ್ ಆಗುತ್ತೆ? ಈಗ ಹೋಗು ನಿಖರನಲ್ಲಿ ಏನು ಅಂತಂದರೆ, ವಿ ಆಲ್ಸೋ ಪ್ರೊವೈಡ್ ಅಮ್ಯುನಿಟೀಸ್ ಫಾರ್ ಈಚ್ ಪ್ರಾಜೆಕ್ಟ್. ವಿ ಕ್ರಿಯೇಟ್ ಒಂದು ಲೇಔಟ್ ಮಾಡ್ತೀವಿ, ಈ ಥರ ಅಮ್ಯುನಿಟೀಸ್ ಕ್ರಿಯೇಟ್ ಮಾಡ್ತೀವಿ. 2 ಭಾಗ ಇರುತ್ತೆ ಇದರಲ್ಲಿ. ಒಂದು ಫಸ್ಟ್ ಪಾರ್ಟ್ ಈಸ್ ವೆಜಿಟೇಟಿವ್ ಗ್ರೋತ್. ಓಕೆ. ಈಗ ನಮ್ಮ ನಿಖರಾನಲ್ಲಿ ಫಸ್ಟ್ ಪ್ಲಾನ್ ಆಲ್ವೇಸ್ ಟು ಗ್ರೋ ಟ್ರೀಸ್. ವಿ ಹ್ಯಾವ್ ಟು ಕ್ರಿಯೇಟ್ an environmental afforestation situation. ಓಕೆ, ಒಂದು ಸಾರಿ ಇದು ಬೆಳೆದ ಮೇಲೆ ಕ್ರಿಯೇಟಿಂಗ್ ಎ ಕ್ಲಬ್ ಹೌಸ್ ಆರ್ ಅಮ್ಯುನಿಟೀಸ್ ಈಸ್ ಎ ಸೆಕೆಂಡ್ ಪಾರ್ಟ್. ಓಕೆ, ಈ ಸೆಕೆಂಡ್ ಪಾರ್ಟ್ನ ನಾವು ಸ್ಲೋ ಆಗಿ ಒಂದು ಬಿಸ್ನೆಸ್ ಮಾಡಿ ಥರ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮಲ್ಲಿ ತಗೊಂಡಿರುವಂಥ ಯಾರು ಕಸ್ಟಮರ್ಸ್ ಇರ್ತಾರೆ, ದೇ ಕ್ಯಾನ್ ಯೂಸ್ ಅವರ್ ರೆಸಾರ್ಟ್ ಫೆಸಿಲಿಟೀಸ್ ಕ್ರಿಯೇಟೆಡ್ ಎಲ್ಸ್ವೇರ್ ಆಲ್ಸೋ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪೆನುಕೊಂಡನಲ್ಲಿದೆ, ಸಕಲೇಶ್ಪುರದಲ್ಲಿದೆ, ಮಂಡ್ಯನಲ್ಲಿದೆ. ವಿ ಹ್ಯಾವ್ ರೆಸಾರ್ಟ್ಸ್, ದೇ ಕ್ಯಾನ್ ಯೂಸ್ ದೋಸ್ ಫೆಸಿಲಿಟೀಸ್. ಇನ್ನು ಕೆಲವು ಪ್ರಾಜೆಕ್ಟಲ್ಲಿ ಇಟ್ ಈಸ್ ಅಂಡರ್ ಪ್ರಾಸೆಸ್, ಅಮ್ಯುನಿಟೀಸ್ ಬೀಯಿಂಗ್ ಕ್ರಿಯೇಟೆಡ್. ವಿ ಗಿವ್ 2 important aspects to this. One is we give importance to the basic concept of creating vegetation or afforestation. Second point, we create clubhouse and other amenities. Okay, there will be a 2-level creation of things. First is always vegetation. ನಿಮ್ಮ ಮರ ಗಿಡ ಇದ್ರೇ ನೇಚರ್ ಸಿಗೋದು. ಎ ಡ್ರೈ ಲ್ಯಾಂಡಲ್ಲಿ ನೀವು ಒಂದು ಕ್ಲಬ್ ಹೌಸ್ ಕಟ್ಟಿದ್ರೆ ದಟ್ ಡಸಂಟ್ ಕ್ಯಾರಿ ಎನಿ ವ್ಯಾಲ್ಯೂ. ಹೌದು. ನೀವು ಮರಗಿಡಗಳನ್ನೆಲ್ಲ ಬೆಳೆಸಿ ಪ್ಲ್ಯಾಂಟೇಷನ್ ಮಾಡಿ, ಡೆಕೋರೇಷನ್ ಮಾಡಿ, ಲ್ಯಾಂಡ್ಸ್ಕೇಪಿಂಗ್ ಮಾಡಿ, ಆಮೇಲೆ ನೀವು ಕ್ಲಬ್ ಹೌಸ್ ಫೆಸಿಲಿಟೀಸ್ನ ಕ್ರಿಯೇಟ್ ಮಾಡಿದ್ರೆ ದೇರ್ ಈಸ್ ಡೆಫಿನೆಟ್ಲಿ ಎ ಪ್ಲೇಸ್ ಟು ಬಿ ವಿತ್ ನೇಚರ್ ಆ್ಯಂಡ್ ಯು ವಿಲ್ ಗೆಟ್ ಇನ್ ಟು ದಟ್ ಎಂಜಾಯ್ಮೆಂಟ್. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್ ಪ್ರಾಪರ್ಲಿ. ಬಟ್ ಈಗ ನಮಗೇನಾಗಿದೆ, ವೀಕೆಂಡಲ್ಲಿ ಒಂದು ಫಾರ್ಮ್ ಹೌಸ್ಗೆ ಹೋಗಬೇಕು, ಒಂದು ರೆಸಾರ್ಟ್ಗೆ ಹೋಗಬೇಕು ಅನ್ನೋ ಒಂದು ರೆಗ್ಯುಲರ್ ಪ್ರಾಕ್ಟೀಸ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಆಗ ನಾನಿಲ್ಲೇನಾದ್ರು ಪ್ಲಾಟನ್ನು ಬೈ ಮಾಡಿದ್ರೆ ಅಟ್ ರೀಸನಬಲ್ ಪ್ರೈಸ್ ನನಗೆ ಇದೂ ಒಂದು ಅಮ್ಯುನಿಟಿ ಸಿಗುತ್ತೆ. ನಾನು ಇಲ್ಲಿ ಬಂದು ನನ್ನ ಪ್ಲಾಟನ್ನು ನೋಡ್ಕೋಬೋದು, ಸುಮ್ಮನೆ ನೋಡ್ಕೊಂಡು ಹೋಗ್ಬೋದು, ಆ್ಯಂಡ್ ಆ ಅಮ್ಯುನಿಟೀಸ್ನ ಎಂಜಾಯ್ ಮಾಡ್ಬೋದು, ರೆಸಾರ್ಟನ್ನು ಎಂಜಾಯ್ ಮಾಡ್ಬೋದು ಅಟ್ ದ ರೀಸನಬಲ್ ಕಾಸ್ಟ್, ಅಥವಾ ಆ ಕಾಸ್ಟೇ ಇಲ್ವೋ ನನಗೆ ಗೊತ್ತಿಲ್ಲ. ಅದನ್ನು ಎಂಜಾಯ್ ಮಾಡ್ಬೋದು ಅನ್ನೋದಿರೋದು ಓವರ್ ದ ಪೀರಿಯಡ್ ಆಫ್ ಟೈಮ್ ಅದ್ರ ಮೇಂಟೆನೆನ್ಸ್ ಲೆವೆಲ್ಸು ಹಾಳಾಯಿತು ಅಂತ ಇಟ್ಕೊಳ್ಳಿ. ನಾನು ಇದಕ್ಕೋಸ್ಕರನೇ, ಈ ಒಂದು ಅಮ್ಯುನಿಟೀಸ್ಗೋಸ್ಕರನೇ ಇದನ್ನು ಬೈ ಮಾಡಿದೆ ಅಂತ ಇಟ್ಕೊಳ್ಳೋಣ. ಸೊ ಆಗ ಇಲ್ಲಿ ನಿಖರ ಟೇಕ್ ಕೇರ್ ಆಫ್ ದಟ್. ಅದು ಹಿಂಗೆ ಹೋಗುತ್ತೆ ಲಾಂಗ್ ಸಸ್ಟೈನಬಲ್ ಆಗಿ. ಈಗ ಹೀಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನಿಖರ ಈಸ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ವೆನ್ ಇಟ್ ಸೆಲ್ಸ್ ಇಟ್ಸ್ ಪ್ರಾಡಕ್ಟ್ಸ್ ವಿತ್ ಸರ್ಟನ್ ಪ್ರಾಮಿಸಸ್, ಇಟ್ ಹ್ಯಾಸ್ ಟು ಡೆಲಿವರ್. ಇಟ್ ಈಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಎ ಟೈಮ್ ಫ್ರೇಮ್ ಇರುತ್ತೆ. ಈ ಟೈಮ್ ಫ್ರೇಮಲ್ಲಿ ಒಂದಾದಮೇಲೆ ಒಂದು ಕೆಲಸಗಳು ನಡೀತಾನೆ ಇರುತ್ತೆ, ಡಿಫ್ರೆಂಟ್ ಪ್ರಾಜೆಕ್ಟ್ಸಲ್ಲಿ ನಡೀತಿರುತ್ತೆ. ಅರ್ಥ ಆಯ್ತಲ್ಲ? ದ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಲಿಕ್ಕೆ ಹೋದರೆ ವಿ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ರೆಸಾರ್ಟ್ಸ್, ಕ್ಲಬ್ಸ್, ಅಮ್ಯುನಿಟೀಸು, ಆ್ಯಂಡ್ ಇಟ್ ಈಸ್ ರನ್ನಿಂಗ್, ಇಟ್ ಈಸ್ ಇನ್ ಆಪರೇಷನ್ ಕಂಡೀಷನ್ಸ್ ಫಾರ್ ಪಾಸ್ಟ್ 1.5 decade approximately. It is there that you can get into a verification stage. You can personally visit, verify, and you can get confident about it. Similar way, we have some projects which are under process. ಇದಕ್ಕೂ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ದಿಸ್ ಆಲ್ಸೋ ವಿಲ್ ಕಮ್ ಇನ್ ಟು ಆಕ್ಟಿವೇಶನ್, ಆಪರೇಷನಲ್ ಲೆವೆಲ್. ಈಗ ಏನು ಬ್ಯಾಕ್ಗ್ರೌಂಡಲ್ಲಿ ಏನು ಕೆಲಸ ಮಾಡ್ತಿರ್ತೀವಿ ಅದು ಆಪರೇಷನ್ ಲೆವೆಲ್ಗೆ ಬರುತ್ತೆ. ಸೊ ಹಾಗೇನೆ ಫ್ಯೂಚರ್ ಪ್ರಾಜೆಕ್ಟ್ಸು ಇರುತ್ತೆ. ನಮ್ಮಲ್ಲಿ ಲ್ಯಾಂಡ್ ತೊಗೊಂಡವ್ರಿಗೆ ಏನು ಮಾಡ್ತೀವಿ ನಾವು, ಈ ಫೆಸಿಲಿಟೀಸ್ನ, ಈ ಏನು ನಾವು ಕಾಮನ್ ಫೆಸಿಲಿಟೀಸ್ ಲೈಕ್ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್, ಅದೆಲ್ಲ ಫ್ರೀ ಆಫ್ ಕಾಸ್ಟೇ ಕೊಡ್ತಿರೋದು. ವಿ ಆರ್ ನಾಟ್ ಟೇಕಿಂಗ್ ಎನಿ ಚಾರ್ಜ್. ಓನ್ಲಿ ಇಫ್ ಯು ಸ್ಟೇ ದೇರ್ ದೆನ್ ರೂಮ್ ಟ್ಯಾರಿಫ್ ವಿಲ್ ಕಮ್. ಇಫ್ ಯು ಟೇಕ್ ಫುಡ್, ಆ್ಯಕ್ಚುಯಲ್ ಫುಡ್ ಚಾರ್ಜಸ್ ಏನಿದೆ ಅದು ತಗೊಳ್ತೀವಿ. ಮೋಸ್ಟ್ ಆಫ್ ದೀಸ್ ಆರ್ ಬೀಯಿಂಗ್ ರನ್ ಆನ್ ನಾನ್ ಪ್ರಾಫಿಟ್ ಬೇಸಿಸ್ ಸಿಚುವೇಶನ್. ಯಾವುದು ಫೆಸಿಲಿಟೀಸ್. ಈಗ ಓಕೆ, ಅಲ್ಲಿ ಮೇಂಟೆನೆನ್ಸಿಗೆ ಬೇಕಾಗಿರೋ ಅಷ್ಟು ಜನ್ರೇಷನ್ ಮಾಡ್ಕೊಳ್ತೀವಿ ನಮ್ಮ ಪ್ಲಾಟ್ ಓನರ್ಸಿಂದ. ಅಷ್ಟೇ ಬಿಟ್ಟರೆ ಇಟ್ ಈಸ್ ನಾಟ್ ಪ್ಯೂರ್ಲಿ ಎ ಪ್ರೊಫೆಷ್ನಲ್ ಮನಿ ಮೇಕಿಂಗ್ ಸಿಸ್ಟಮ್. ಇಟ್ ಈಸ್ ಎ ಸಪೋರ್ಟ್ ಸಿಸ್ಟಮ್. ಓಕೆ, ನಮ್ಮ ಮೇನ್ ಬಿಸ್ನೆಸ್ ಈಸ್ ಲ್ಯಾಂಡ್ ಸೇಲ್ಸ್. ಓಕೆ, ಅವರ್ ಮೇನ್ business and main returns or profit will come through lands. All other things are supportive things. Okay. But ಇಲ್ಲಿ ಪ್ಲಾಟ್ ಬೈ ಮಾಡಿರೋರು, ಬೈ ಮಾಡಿಲ್ದಿರೋರು ಬೋತ್ ಆರ್ ವೆಲ್ಕಮ್ ಟು ದಿ ರೆಸಾರ್ಟ್ಸ್. Yes. ಸೇಮ್ ಟ್ಯಾರಿಫ್ ಇರುತ್ತೆ ಅವ್ರಿಗೆ.
ನೋಡಿ, ಬೈ ಮಾಡಿರೋರಿಗೆ ಮೆಂಬರ್ಸ್ಗೆ ವಿ ಗಿವ್ ಎ ಸಬ್ಸಿಡೈಸ್ಡ್ ರೇಟ್. ಓಕೆ. But general public can get into the system. We are operating these resorts, clubs, facilities, everything on an independent company owned basis. Okay, where we charge them a commercial rate, and whatever money we generate, that also will be used to see that these projects are managed or maintained. ಎಸ್, ಥ್ಯಾಂಕ್ ಯು ಸರ್. ಆ್ಯಂಡ್ ನಿಖರದಿಂದ ಯಾವೆಲ್ಲ ಅಮ್ಯುನಿಟೀಸ್ಗಳು ಸಿಗುತ್ತೆ, ಆ್ಯಂಡ್ ರೆಸಾರ್ಟನ್ನು ಯೂಸ್ ಮಾಡಿದ್ರೆ ಹೇಗಿರುತ್ತೆ, ಅಥವಾ ಸಸ್ಟೈನಬಲಿ ಯಾವೆಲ್ಲ ಹೆಲ್ಪನ್ನು ಪಡ್ಕೋಬೋದು ಅನ್ನೋಂತಹ ಮಾಹಿತಿ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಮುಂದಿನ ಎಪಿಸೋಡ್ಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಥ್ಯಾಂಕ್ ಯು. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್.